Hello guys, welcome back to a new vlog. ಗೈಸ್ ಸ್ಕೂಲ್ಗೆ ಹೋಗ್ದಲ್ಲೇ ಮನೇಲಿ ಆಟ ಆಡ್ಕೊಂಡು ಕೂತವನೆ 10th ಸ್ಟ್ಯಾಂಡರ್ಡ್ ಹುಡುಗ. ಇದು ಇವ್ರು ನೋಡಿ ಗೈಸ್, ನೆನ್ನೆ ವ್ಲಾಗ್ನ ನೋಡ್ಕೊಂಡು ಕೂತವ್ರೆ. ಏನ್ ಬೇಕಪ್ಪ ಹೇಳು, ಏನ್ ಬೇಕು? ಕಾಯಿ ಬೇಕಾ? ನೋಡಿ ಗೈಸ್, ಇಲ್ಲಿ ನಾವಮ್ಮ ಅಡ್ಗೆಗೆ ಅಂತ ಕಾಯಿ ತುರ್ದಿಟ್ರೆ ಇವನು ಅಳಸ್ಲೇನ್ ಜೊತೆ ಹಾಕೊಂಡು ತಿನ್ನಕ್ಕೆ. ಕಳ್ಳ ಕಳ್ಳ ಗೈಸ್, ಕಳ್ಳ ಇವನು. ಹಾಯ್, ನಾನೇ ಹಾಯ್ ಮಾಡು. ನೋಡಿ ಗೈಸ್, ಹಾಯ್ ಮಾಡವ ಅಂದ್ರೆ ಹಾಯ್, ಹೆಂಗಿದ್ದೀರಾ? ಆಯ್ತಾ ಟಿಫನ್ನು? ಆಯ್ತು. ಇಷ್ಟು ದಿವಸ ಎಲ್ಲೋಗಿದ್ರಿ? ಊರ್ ಕಡೆ ಹೋಗಿದ್ದೆ. ಊರ್ ಕಡೆ ಎಲ್ಲ ಹೆಂಗೈತೆ? ಮಳೆ ಹೋಗಿಲ್ಲ, ರುತ್ತಿಲ್ಲ, ಬಿತ್ತಿಲ್ಲ, ಹೊಂಟ್ ಬಂದೈತಿ. ಅದಕ್ಕೆ ಮಳೆ ಇಲ್ಲ ಅಂತ ಬಂದ್ಬಿಟ್ರಾ? ಓಕೆ. ಇದು ವಯಸ್ಸಿನ ಮಿಸ್ಟೇಕ, ಕನಸಿನ ಮಿಸ್ಟೇಕ, ಬಸಳೆ ಹುಟ್ಟುತ್ತಿದ್ದು ದೇಹದ ಮಿಸ್ಟೇಕ. ಕೂದಲು ಹಾರಾಡಿಸ್ಕೊಂಡು ಏರಿಯಾದಲ್ಲಿ ಓಡಾಡ ಬ್ಯಾಡ. ಜೀವ ಜಲ್ಲಂತದೆ, ಬಾಡಿ ಜಮ್ಮಂತದೆ. ಜೀವ ಏನನ್ನುತ್ತೆ ಅವರು? ಜಲ್ಲನ್ನುತ್ತ, ಬಾಡಿ ಸಾಂಬಾರ್ ಮಾಡಾಗಿರೋದು. ನಾನೇನ್ ಮಾಡ್ಲಿ ಅದಕ್ಕೆ? ಅಲ್ಲ ಗೈಸ್, ಕೈಯಲ್ಲಿ ಫೋನ್ ಇರುತ್ತೆ, ಅವರೇ ಬುಕ್ ಮಾಡ್ಕೊಬೋದು ತಾನೆ. ಎಲ್ಲದಕ್ಕೂ ನನ್ಗೆ ಹೇಳ್ತಾರೆ, ಅದ್ ಲೇಟಾಗಿ ಬಂದ್ರು ನನಗೆ ಏನಾಗೈತೆ? ಹೆಂಗೆ? ಓ, ನೀನ್ ಮಾಡಿದ್ದು ಹೇರ್ ಆಯಿಲ್ ಹಾಕೊಂಡನ್ನ? ಏನು ಬಾಫ್ ಕಟ್ಟಿಂಗ ಮಾಡಿಸ್ಕೊಂತೀಯ? ಅದು ನೀನು ಗೈಸ್, ಒಂದಿಷ್ಟು ಉದ್ದ ಕೂದಲು ಕಟ್ ಮಾಡಿಸ್ಕೊಳ್ಳಲ್ಲ ನಮ್ಮಮ್ಮ. ನಿಜ ಬಾಫ್ ಕಟ್ಟಿಂಗ್ ಮಾಡಿಸ್ತಾರೆ ಅನ್ಸುತ್ತೆ. ಅಮ್ಮ, ಆಗ ಕೆಲ್ಸನ ಹೇಳು, ಆಗ್ದಿರೋ ಕೆಲ್ಸ ಎಲ್ಲ ಹೇಳ್ಬಿಡ. ಇನ್ನ ಗೈಸ್, ಕೂದಲೇ ನಾನು ಮುಡಿ ಕೊಟ್ಟಿದ್ದೀನಿ. ಅದು ಮೂಡಿ ಕೊಟ್ಟಿದ್ಯಾ? ದೇವ್ರಿಗೆ ಏನು ಅರ್ಕೆ ಮಾಡ್ಕೊಂಡು ಈಗ ಸುಮ್ಮನೆ ನ್ಯಾಚುರಲ್ ಆಗಿ ಬಾಫ್ ಕಟ್ ಮಾಡಿಸ್ತೀಯಾ? ಅಯ್ಯೋ ಗೈಸ್, ನಾನು ಇದೀನಿ, ನನಗೆ ನಮ್ಮಮ್ಮ ಕೂದಲು ಕೊಡೋದಿಲ್ಲ ಅಂತಾರೆ. ನಾನೇ ಕಟ್ ಮಾಡಿಕೊಡ್ತೀನಿ ಕಟ್ ಮಾಡಿಕೊಡ್ತೀಯಾ? ಅಂಟಿಸ್ಕೊಬೇಕಾ ಗೈಸ್? ಕಟ್ ಮಾಡಿಕೊಡ್ತಾರಂತೆ ನಮ್ಮನ್ನ ಕೂಡ, ನಾನು ಅಂಟಿಸ್ಕೊಬೇಕಂತ. ಇದು ನಿಜನಾ? ನಿಜ ಕೊಡ್ತೀರಾ? ಇದಂತೂ ಸುಳ್ಳು ಗೈಸ್, ಪಕ್ಕಾ ಸುಳ್ಳು. ಯಾಕಂದರೆ ನಮ್ಮ ಇಷ್ಟುದ್ದ ಕೂದಲು ಕಟ್ ಮಾಡ್ಬಿಟ್ಟು ಅಯ್ಯೋ ನನ್ನ ಕೂದಲು ತುಂಡಾಗೋಯ್ತು ಅಂತಾರೆ. ನಿಜ ಕಟ್ ಮಾಡಿಕೊಡ್ತಾರೆ. ಇಷ್ಟು ಡೌ ಮಾಡ್ತೀಯ? ಡೌರಾಣಿ ಶಿವ ಏನು? ಬಾಯಿ ಮುಚ್ಚಬೇಕಾ? ಬಾಯಿ ಮುಚ್ಚಿದ್ರೆ ಮಾತಾಡೋಕ್ಕಾಗಲ್ವಲ್ಲ. ಹೇಳು ಹೇಳಮ್ಮ, ಹೇಳು. ಏನು ಹೇಳು ಇನ್ನೊಂದ್ಸಲ. ತಿಕ್ಕ ಮುಚ್ಕೊಂಡು ಹೋಗುನ. ನೋಡಿ ಗೈಸ್, ಹೆಂಗ್ ಇಷ್ಟು ಅಮಾಯಕ ಮಗಳಿಗೆ ಅಮ್ಮ ಹೆಂಗೆ ಬೈದ್ನೆ. ತಿಕ್ಕ ಮುಚ್ಕೊಂಡು ಹೋಗಂದ್ರೆ ಇನ್ನೇನದು? ಕಾಲೇಜ್ ಇದ್ದಾಗ ಬೇಗ ಎದೊಳ್ತಿದೆ, ಇವಾಗ ಕಾಲೇಜಿಗೆ ಮುಗ್ದೋಯ್ತು ನಂದು. ಅದಕ್ಕೆ ಲೇಟಾಗಿ ಎದೊಳ್ತೀನಿ ಸ್ವಲ್ಪ. ನೆಕ್ಸ್ಟ್ ಕೆಲಸ ಏನಾದರೂ ಸಿಕ್ತು ಕೆಲ್ಸಕ್ಕೆ ಹೋದ್ರೆ ಮತ್ತೆ ಎದೊಳೋದು ಇದ್ದೇ ಇರುತ್ತೆ, ಮಲ್ಕೊಳ್ಳಿಕ್ಕೆ ಬಿಡಲ್ಲ. ಅದಕ್ಕೆ ನಮಗೆ ಅವಾಗ ರೆಸ್ಟ್ ಇರುತ್ತೆ. ನೀವು LKG ಕಾಲೇಜಿಗೆ ಬರೋವರೆಗೂ ಹೊತ್ತಿನಂತೆ ಎದೊಳ್ಬೇಕು, ಅಡುಗೆ ಮಾಡಬೇಕು. ನೀವು ಕೆಲಸಕ್ಕೆ ಹೋದ್ರೂ ಹೊತ್ತಿನಂತೆ ಎದೊಳ್ಬೇಕು, ಟಿಫನ್ ಮಾಡಬೇಕು, ಕೊಡಬೇಕು. ಗಂಟ ಬರೀ ಅದಕ್ಕೆ ನನ್ಗೆ ಯಾವಾಗ ರೆಸ್ಟ್ ಕೊಡೋದು? ನಾನು ಮಾಡ್ತೀನಲ್ವ ನಿನ್ಗೆ ಒಂದ್ಸಲಿ. ಮಾಡ್ತಾ ಇದೀಯಾ? ಇಷ್ಟೊತ್ತಿಗೆ ನೀನು ಅಂತೇಳಾಗಿದ್ರೆ ಎದ್ದು ಟಿಫನ್ ಮಾಡಿ ನಾನು ಟಿಫನ್ ಮಾಡಿ ಎಬ್ಬಿಸ್ತೀನಿ. ಅಷ್ಟು ಒಳ್ಳೆ ಹುಡುಗಿ ನಾನಂತೂ ಅಲ್ಲ. ಮೂಡಿ ಗರ್ ನಾನು. ಬೇಕಾದ್ರೆ ನಾನು ಮೂಡಿತಾ ನಮ್ಮ ಕೆಲವೊಂದು ಕೆಲಸನೂ ಮನಸ್ಸಲ್ಲ ಎಲ್ಲ ಮಾಡ್ತೀನಿ. ಮೂಡಿಲ್ವಾ ನಮ್ಮಮ್ಮ ಬೈತಾದ್ರೆ ನಾನು ಎದ್ದು ಒಂದು ಕೆಲಸನೂ ಮಾಡಲ್ಲ. ಬಂತು ನಿಮ್ಮ ಆರ್ಡರ್. ಹೋಗಿ ಅಲ್ಲ, ಆರ್ಡರ್ ಮಾಡಿದ್ರೆ ನಾನು ಈಸ್ಕೊಬರೋದೇನು? ತಗೋ ನಂಗೆ ಗೊತ್ತಿಲ್ಲ, ಹೋಗಿ ಆರ್ಡರ್ ಇಸ್ಕೊಂಬ. ಗೈಸ್, ಆರ್ಡರ್ ಇಸ್ಕೊಂಬಂದ್ರೆ ಹೋಯ್ತಲ್ಲ, ಕಾಲಲ್ಲಿ ಮಾತಾಡ್ತಿದ್ರು, ಅದಕ್ಕೆ ಹಂಗೆ ಕಳಿಸಿದ್ದೀನಿ, ಹೋಗಿ ಇಸ್ಕೊಂಬ ಅಂತ. ನೋಡಿ ಗೈಸ್, ಪಾಪ ಅವರೇ ಗೇಟ್ ಹತ್ರ ಬಂದು ತಂದ್ಕೊಟ್ಟು ಹೋಗ್ತಾರೆ ಆರ್ಡರ್ನ. ಅಲ್ಲಿದ್ರು ಗೈಸ್, ನಮ್ಮಮ್ಮ ಬರೋದು ನೋಡ್ಬಿಟ್ಟೆ ಪಾಪ ಅವರೇ ಗೇಟ್ ಹತ್ರ ಬಂದು ತಂದ್ಕೊಟ್ಬಿಟ್ಟು ಆರ್ಡರ್ ಕೊಟ್ಟರು. ಆರ್ಡರ್ ಈಸ್ಕೊಂಬರ್ತಾವ್ರೆ. ಆರ್ಡರ್ ಇಷ್ಟೇ ಗೈಸ್ ಆರ್ಡರ್ ಮಾಡಿರೋದು. ಇದೆಲ್ಲ ನಾರ್ಮಲ್. ಇದೊಂದು ಗೈಸ್ ಇವಾಗ ಫಸ್ಟ್ ಟೈಮ್ ಆರ್ಡರ್ ಮಾಡಿರೋದು ಹುಣಸೆ ಹಣ್ಣು. ನೋಡೋಣ ಹೆಂಗಿರುತ್ತೆ. ಫಸ್ಟ್ ಟೈಮ್ ಅಲ್ವಾ ಆರ್ಡರ್ ಮಾಡಿ. ಹುಣಸೆನೇ ಇದು? ಏನ್ ಅನ್ಕೊಂಡೆ ಗೈಸ್? ಹುಣಸೆ ಹಣ್ಣ ತಗೊಂಡೋಗಿ ಖರ್ಜೂರ ಅನ್ಕೊಂಡ್ಬಿಟ್ನಂತೆ. ಬಕ್ರಾ ಈಸ್ಕೊಂಡ್ ತಿನ್ನು, ಇವಾಗ್ಲೂ ಏನಾಗಿಲ್ಲ. ಚೆನ್ನಾಗೈತಾ?
ಚೆನ್ನಾಗೈತಾ? ಚೆನ್ನಾಗಿದೆ ಅಲ್ವಾ? ಪರವಾಗಿಲ್ಲ ಗೈಸ್, ಕ್ವಾಲಿಟಿ ಚೆನ್ನಾಗಿದೆ. ಬ್ಯಾಟ್ರಿ ದಿಸ್ ಈಸ್ ಫಾರ್ ನಾಟ್ ಯು ಮಮ್ಮಿ, ದಿಸ್ ಈಸ್ ಫಾರ್ ಯು. ಬೇಡವಂತೆ ಗೈಸ್, ನಾನೇ ತಿಂತೀನಿ. ದಿಸ್ ಈಸ್ ಫಾರ್ ಮೀ. ತಮ್ಮಂದು ಸ್ಕೂಲಿಗೆ ರಜಾ ಹಾಕ್ಬಿಟ್ಟು ಮನೇಲಿ ಮಾಡೋ ಕೆಲಸ ಏನೇನಂದರೆ ತೋರಿಸ್ತೀನಿ ಬನ್ನಿ. ಈ ಥರ ಏನಾದರೂ ಆರ್ಡರ್ ಮಾಡೋದು, ತಿನ್ನೋದು, ಫೋನ್ ಹಿಡ್ಕೊಂಡು ಕುತ್ಕೊಳ್ಳೋದು ಅಷ್ಟೇ ಗೈಸ್. ಒಂದು ಮಾರ್ನಿಂಗು ಪೀನಟ್ ತರಿಸ್ಕೊಂಡು ಬ್ರೆಡ್ಗೆ ಹಾಕೊಂಡು ತಿಂದ, ಟಿಫನ್ ತಿಂದ, ಇವಾಗ ಹಾಲೆ ಬಿಂಗೋ ತಿಂತಿದ್ದಾನೆ, ಫೋನ್ ನೋಡ್ತಾನೆ, ಅಷ್ಟೇ ಒಂದು ಕೆಲಸ ಅಲ್ವಾ ವರುಣ್? ಪೀಸ್ ಲೈಫ್ ಅಲ್ವಾ ನಿಂದು? ಪಾಪ ಇವ್ರ ಕೆಲಸ ಪಾತ್ರೆ ತೊಳೆಯೋದು. ನೆಕ್ಸ್ಟ್ ಇವಾಗ ನನಗೆ ಲಿಸ್ಟ್. ನೆಕ್ಸ್ಟ್ ನಾನು ಇವಾಗ ಲಿಸ್ಟ್ ಹೇಳ್ತಾರೆ, ನಾನು ಆ ಕೆಲಸ ಮಾಡಬೇಕು ಅಲ್ವಮ್ಮ? ಏನು ಕೆಲಸ? ಬಟ್ಟೆ ಮಡ್ಚಾಕೋಗಿರ್ತೆ, ಮ್ಯಾಟು ಕೆಳಗಡೆ ಹಾಕು, ಕಸ ಹೊಡಿ, ನೆಲ ಒರೆಸು, ಸ್ನಾನ ಮಾಡು, ಒಂದು ಫೋಟೋ ಒರೆಸ್ಕೊ, ನಾನು ದೇವಸ್ಥಾನ ಮನೇಲಿ ಬೆಲೆ ಕೊಡ್ತೀನಿ, ಅಡುಗೆ ಮಾಡ್ತೀನಿ. ಗೈಸ್ ನಮ್ಮಮ್ಮ ಹೇಳಿ ಕೇಳಿ ಕೆಲಸದ ಲಿಸ್ಟು ತಲೆ ಸುತ್ತದೆ. ಅಷ್ಟು ಕೆಲಸ ಮಾಡಬೇಕು ಇವಾಗ. ಅಷ್ಟು ಕೆಲಸ ಒಟ್ಟಿಗೆ ಪಟ 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 ಅಂತ ಹೇಳ್ತೀಯಲ್ಲಮ್ಮ. ನಾನು ಮನುಷ್ಯ ಕಣಮ್ಮ, ಮನುಷ್ಯ ಮಾಡೋದು ಕೆಲಸ ಇದು ಪಾಯಿಂಟ್. ಗೈಸ್ ಲೆಟ್ ಸ್ಟಾರ್ಟ್ ದ ವರ್ಕ್ ನಾವು. ಗೈಸ್ ಫೈನಲಿ ನಾವು ಅಮ್ಮ ಕೊಟ್ಟಿದ್ದ ಕೆಲಸ ಕಂಪ್ಲೀಟೆಡ್. ಏನು ಅಡುಗೆ? ನುಗ್ಗೆ ಸೊಪ್ಪು, ಬೇಳೆ, ನುಗ್ಗೆ ಸೊಪ್ಪು, ಬೇಳೆ, ಉಪ್ಪು ಸಾಂಬಾರು. ಇದು ಮುದ್ದೆ. ಹಾಂ, ಇದು ನುಗ್ಗೆ ಸೊಪ್ಪು ಉಪ್ಪು ಸಾರು ಗೈಸ್. ಹೆಲ್ತಿ ಫುಡ್, ಹೆಲ್ತಿ ಫುಡ್ ಬೈ ಶಿವಮ್ಮ. ಹೆಲ್ದಿ ಫುಡ್ ಫಾರ್ ಯು. ಗೈಸ್ ಇವನು ಎಂತ ಕಿರಾತಕ ಅಂದರೆ, ಮಲ್ಕೊಂಡವನೆ ಅಂದರೆ ಯಾರು ಅಂತವನೆ. ಕಳ್ಳ ಮಲ್ಗಿರೋ ಥರ ಆ್ಯಕ್ಟಿಂಗ್ ಮಾಡ್ತಾ ಇದೀಯಾ ಗೈಸ್? ದಿಸ್ ಈಸ್ ಮೈ ಹೆಲ್ತಿ ಪ್ಲೇಟ್, ದಿಸ್ ಈಸ್ ಹರ್ ಹೆಲ್ತಿ ಪ್ಲೇಟ್. ಈ ನುಗ್ಗೆ ಸೊಪ್ಪಿಂದ ಏನು ಬೆನಿಫಿಟ್ಸ್? ವಿಟಮಿನ್ ಎ ಬಿ ಎಲ್ಲ ಸಿಗ್ತದೆ. ವಾರದಲ್ಲಿ 2 ದಿವಸ ತಿನ್ನಬೇಕು. ರಕ್ತ ಕ್ಲೀನ್ ಮಾಡ್ತದೆ. ಹೆಲ್ತ್ ಒಳ್ಳೆಯದು, ಹೆಲ್ತಿಗೆ ಒಳ್ಳೆಯದು. ಪ್ಲಸ್ ಬ್ಲಡ್ಡು ಕ್ಲೀನ್ ಆಗುತ್ತೆ. ಓಕೆ, ಬಟ್ ಸಿಗ್ಬೇಕಲ್ವಾ? ಅಂದರೆ ಈ ಥರ ಪ್ಯೂರ್ ಇದಾದರೆ ಊರ ಸೊಪ್ಪು ಸಿಗುತ್ತೆ, ಬಟ್ ಇಲ್ಲ ಅಷ್ಟು ಸಿಗಲ್ಲ ಅಲ್ವಾ? ಸಿಕ್ತಾಗ ಮಿಸ್ ಮಾಡಬಾರ್ದು. ಹಾಂ, ಆ ಸೊಪ್ಪು ತಿನ್ನೋದಕ್ಕೆ ರಕ್ತ ಕೆಟ್ಟಿಲ್ವಾ? ನೀನು ಗುಡ್ ಗರ್ಲ್ ನೀನು. ನಿಮ್ಮ ಸೊಸೆನೂ ಗುಡ್ ಗರ್ಲ್, ನಾನು ಗುಡ್ ಗರ್ಲ್. ಟೈಮ್ಗೆ ಏನೇನು ಮಾಡಬೇಕೆಲ್ಲ ಮಾಡ್ತೀರಾ ಅಲ್ವಾ? ಟೈಮ್ ಟು ಟೈಮ್. ಗೈಸ್ ಇವಾಗ ಅಲ್ಲೇ ಕಾಫಿ ರೆಡಿ ಮಾಡೋರೆ. ನೆಕ್ಸ್ಟು ಟೀನಾ? ಯಾರಿಗೆ? ಟೀ ಬಗ್ಸ್ಕೊಳ್ತಾವೆ ವರುಣನ. ಗೈಸ್ ನಮ್ಮ ಒಂದು ಹೋಟೆಲ್ ಓಪನ್ ಮಾಡಿದ್ರೆ ಒಳ್ಳೆ ವ್ಯಾಪಾರ ಆಗುತ್ತೆ. ಏನು ಕಿತಾಪತಿ ಕೆಲಸ ಮಾಡ್ತಿದ್ಯಾ ವರುಣ್? ನಾನು ಬಂದಿದ್ದೀನಿ ಹಿಂಗೆ ಮನೇಲಿ ಅವನಲ್ಲ, ಹಿಂಗಿದ್ರಾಗಲ್ವಾ? ಅದೇ ಅಲ್ವಾ? ಹುಡುಗರ ಸಂಗ ಹೋಯ್ತಾನೆ, ಏನು ತಿನ್ನಲ್ಲ, ಬೇಜಾರ್ಕಂಗೆ ಹೋಯ್ತದೆ. ನಮ್ಮ ಹುಡುಗ್ರು ಹಂಗೆಲ್ಲ ಹೋಯ್ತಿತ್ತು, ಸಿದ್ಧ ಮನೇಲೇ ಇರ್ತಿರ್ಲ್ವ, ಇಷ್ಟಿನ್ನೊಂದು ನೆಟ್ಕೊಂಡೋಗ ಪೊಲಿ ಹುಡುಗ ಜೊತೆ. ಈಗಿನ ಕಾಲ ಚೆನ್ನಾಗಿಲ್ಲ, ಆಗಿನ ಕಾಲ ಚೆನ್ನಾಗಿದೆ. ಇವತ್ತಷ್ಟಿಂದ ಮಟ್ಟಿಗಿರ್ಬೇಕು ಮಕ್ಕಳು. ನಾನು ಬಂದಿನಿಂದ ಮಾನವನಪ್ಪ. ಇಲ್ಲ ಇವಾಗ 10th ಅಲ್ವಾ, ಹೋಯ್ತಲ್ಲ. ಬರ್ಬೇಕು. ಈ ಪಿಂಪಲ್ಸ್ಗೆ ಒಂಚೂರು ಮಾನ ಮರ್ಯಾದೆ ಏನಿಲ್ಲ ಗೈಸ್. ಆಗ್ಬಿಟ್ಟು ಜಾಗ ಎಲ್ಲ ಆಗ್ಬಿಡ್ತವೆ. ಎಲ್ಲಾಗಿದೆ ಗೊತ್ತಾ ನನಗೆ? ಇಲ್ಲಿ ಒನ್ ಟೀತ್, ಲಾಸ್ಟ್ ಟೀತ್ ಪಕ್ಕ ಆಗ್ಬಿಟ್ಟಿದೆ ಗೈಸ್. ನಾನು ಅದನ್ನ ಪಿಂಪಲ್ ಅಂದ್ಕೊಂಡಿರ್ಲಿಲ್ಲ. ಸಂಡೇ ನಾನ್ ವೆಜ್ ತಿಂದಾದ್ಮೇಲೆ ಎಲೆಡ್ಕೆ ತಿಂದೆ. ನಮ್ಮಿ ಸುಣ್ಣ ಮತ್ತೆ ಎಲೆ ಹಾಕ್ಕೊಟ್ಟಿದ್ರು, ಅಡಿಕೆ ಹಾಕಿರ್ಲಿಲ್ಲ. ನಾನು ಅಡಿಕೆ ಆಮೇಲೆ ಸಪ್ರೇಟಾಗಿ ತಿನ್ನೋಣ ಅಂದ್ಬಿಟ್ಟು ಅದನ್ನ ಹೊಟ್ಟೆ ಸ್ಟಾರ್ಟಿಂಗ್ ತೊಗೊಂಡ್ಬಂದ್ವಿ, ಆಗ್ಬಿಟ್ಟೆ. ನನಗೆ ನೆಕ್ಸ್ಟ್ ಡೇ ಏನು ಗೊತ್ತಾಗಲಿಲ್ಲ. ಒಂದು 2 days ಆದ್ಮೇಲೆ ಫುಲ್ಲು ಒಂಥರ ನೋವು ಥರ ಆಗ್ಬಿಟ್ಟಿದ್ದು. ನೋಡಿದ್ರೆ ನಾನು ಆ ರೀಸನ್ ಅದು ಸುಣ್ಣ ಸುಟ್ಟಾಕಿರುತ್ತೆ ಅನ್ಕೊಂಡ್ಬಿಟ್ಟಿದ್ದೀನಿ. ಅದೆಲ್ಲ ಪಿಂಪಲ್ ಆಗಿಬಿಟ್ಟಿತ್ತು. ಎಷ್ಟು ನೋವು ಕೊಡ್ತಾ ಇದ್ದೆ ಗೊತ್ತಾ ಗೈಸ್ ಇದು. ಸೊ ಅದಕ್ಕೆ ಹೆಂಗೆ ಗೊತ್ತಾ ಮಾಡ್ತಾ ಇದ್ದೀನಿ ಸೊಲ್ಯೂಷನ್. 2 days ಐಸ್ಗೆ ಬಿಟ್ಟಿದ್ದೀನಿ, ಸ್ವಲ್ಪ ಪರವಾಗಿಲ್ಲ. ಸೀರಿಯಸ್ಲಿ ಗೈಸ್, ಐಸ್ಗೆ ಒಳ್ಳೇದು. ಈವನ್ ಪಿಂಪಲ್ಸ್ ಆದ್ರೂ ಫೇಸಿಗೆ ಅಪ್ಲೈ ಮಾಡಿದ್ರು ಹೋಗುತ್ತೆ. ಒಳ್ಳೆ ರಿಸಲ್ಟ್ ಇದೆ ಐಸ್ಗೆ.
ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್. ಗೈಸ್ ಇವತ್ತಿನ ಬ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅವಳು ಬೆಳಿಗ್ಗೆನೆ ಸ್ಟಾರ್ಟ್ ಮಾಡ್ಬಿಟ್ಟವಳೆ, ನಾನೀಗ ಬರೀತಾ ಇದ್ದೆ, ಅದಕ್ಕೆ ಸುಮ್ಮನೆ ಸ್ಟಾರ್ಟ್ ಮಾಡಿದೆ ಗೈಸ್. ನೋಡಿ ಗೈಸ್, ಮಿಡಲಲ್ಲೆಲ್ಲ ಸ್ಟಾರ್ಟ್ ಮಾಡಿದ್ದಾನೆ. ಹಂಗೆ ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅಂತ. ಡಿಫ್ರೆಂಟ್ ಬಾಯ್ ಆಗಿ ಡಿಫ್ರೆಂಟ್ ಬಾಯ್. ನಿನ್ನ ಕಂಡ ಕ್ಷಣದಿಂದ ಯಾಕೋ ನಾನು ನನ್ನಲ್ಲೆಲ್ಲ ಇದು ಪ್ರೀತಿ ಅಂತ ತಿಳಿದ ಮೇಲೆ ನೀನೇ ಎಲ್ಲ. ವರುಣ್ ಈ ಥರ ಡ್ಯಾನ್ಸ್ ಮಾಡ್ತೀಯ ವರುಣ್? ಹಾಂ, ನೋ. ಆಲ್ರೆಡಿ ನೈಟ್ ಡಿನ್ನರ್ಗೆ ಪ್ರಿಪ್ರೇಷನ್. ಏನಮ್ಮ ನೈಟ್ ಊಟ? ಚಪಾತಿ ಅನ್ನ ಮುದ್ದೆ ಸಾಂಬಾರ್. ಸೊ ಗಾಯ್ಸ್, ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.